ಓಂ ಶಾಂತಿ. ಬ್ರಹ್ಮಬಾಬಾರವರ ಜೀವನದ ಪ್ರೇರಕ ಪ್ರಸಂಗ ಭಾಗ 20. ಪರಂಜ್ಯೋತಿ ಶಿವಪರಮಾತ್ಮನ ಆದೇಶದಂತೆ ಪವಿತ್ರ ಜೀವನ ನಡೆಸುತ್ತಿರುವ 3 ಮಾತೆಯವರಿಗೆ ಅವರ ಪತಿಯವರು ಬಹಳ ಹಿಂಸೆ ಮಾಡುತ್ತಿದ್ದರು. ಆಭರಣಗಳನ್ನೆಲ್ಲ ಕಸಿದುಕೊಂಡು ಚೆನ್ನಾಗಿ ಒಡೆಯುತ್ತಿದ್ದರು. ಧರಿಸಿರುವ ವಸ್ತ್ರಗಳನ್ನೂ ಸಹ ಹರಿದು ಹಾಕುತ್ತಿದ್ದರು. ಈ ಮಾತೆಯರು ಸತ್ಸಂಗಕ್ಕೆ ಬಂದು ತಮ್ಮ ಜೀವನ ಕಥೆಯನ್ನು ಮಾತೆಯರಿಗೆ ಮತ್ತು ಕನ್ಯೆಯರಿಗೆ ಹೇಳಿದರು. ಧರ್ಮಪತ್ನಿಯೆಂದು ಕರೆಯಲ್ಪಡುವ ಅರ್ಧಾಂಗಿನಿಯ ಮೇಲೆ ಬಹಳ ತೀವ್ರವಾಗಿ ಹಲ್ಲೆ ಮಾಡಲಾಗುತ್ತಿತ್ತು. ಪುರುಷ ಪ್ರಧಾನ ಸಮಾಜವು ಮಹಿಳೆಯರನ್ನು ಭೋಗದ ವಸ್ತುವಾಗಿ ನೋಡುತ್ತಿತ್ತು. ಅವಳ ಕೋರಿಕೆಯನ್ನೂ ಸಹ ಕಡೆಗಣಿಸಲಾಗುತ್ತಿತ್ತು. ಈ ವಿಚಾರವು ಆಗ ಸಿಂಧ್ ಹೈದರಾಬಾದ್ನಲ್ಲಿ ಎಲ್ಲರಿಗೂ ತಿಳಿದಿತ್ತು. ಕೆಲವು ಸಮಾಜದ ಮುಖಂಡರು ಬ್ರಹ್ಮಬಾಬಾರವರ ಬಳಿಗೆ ಬಂದು, ಬಾಬಾರವರೇ, ತಾವು ಈ ಮಾತೆಯವರಿಗೆ ತಮ್ಮ ಪತಿಯವರ ಕಾಮದಾಹವನ್ನು ತೀರಿಸಲು ಹೇಳಿ ಎಂದು ಕೇಳಿಕೊಂಡರು. ಅದಕ್ಕೆ ಬಾಬಾರವರು, ನೋಡಿ, ನನಗೂ ಸಹ ಆ ಪರಮಾತ್ಮನೇ ಪವಿತ್ರ ಜೀವನ ನಡೆಸಲು ಆದೇಶ ಮಾಡಿದ್ದಾನೆ. ಭಗವದ್ಗೀತೆಯು ಕಾಮ, ಕ್ರೋಧ, ಲೋಭಗಳನ್ನು ನರಕದ ದ್ವಾರಗಳೆಂದು ಹೇಳಲಾಗಿದೆ. ನನ್ನ ಮಗಳು, ಸೊಸೆ, ಪತ್ನಿ ಎಲ್ಲರೂ ಈ ಆದೇಶವನ್ನು ಪಾಲಿಸುತ್ತಿದ್ದೇವೆ. ಹಾಗಾಗಿ ನಾನು ಹೇಗೆ ಈ ಮಾತೆಯರಿಗೆ ಅಪವಿತ್ರ ಜೀವನ ನಡೆಸಲು ಹೇಳಲಿ? ನಾನು ಒಬ್ಬ ಸೇವಕನಷ್ಟೇ. ಆ ಪರಮಾತ್ಮನು ಹೇಳಿದಂತೆ ಕೇಳುತ್ತೇನೆ ಮತ್ತು ಹೇಳುತ್ತೇನೆ. ಇನ್ನು ಇದು ಇವರ ಕುಟುಂಬದ ವಿಚಾರ. ನಾನು ಇದರಲ್ಲಿ ಮಧ್ಯಪ್ರವೇಶ ಮಾಡುವುದಿಲ್ಲ ಎಂದು ಹೇಳಿದರು. ಸತ್ಯಯುಗದಲ್ಲಿ ಪವಿತ್ರ ಜೀವನದಿಂದಲೇ ಮಕ್ಕಳ ಜನ್ಮವಾಗುವುದರ ಜ್ಞಾನ ಆ ಜನರಿಗೆ ತಿಳಿದಿರಲಿಲ್ಲ. ಓಂ ಶಾಂತಿ.